ಕಾಂಗ್ರೆಸ್ನಲ್ಲಿ ಮಹಿಳಾ ಆಕಾಂಕ್ಷಿಗಳಿಂದ ಲೋಕಸಭಾ ಟಿಕೆಟ್ಗಾಗಿ ಫೈಟ್ ನಡೀತಾ ಇದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಾಂಗ್ರೆಸ್ನ ಹಿರಿಯ ನಾಯಕರ ಪತ್ನಿ ಪುತ್ರಿಯರಿಂದಲೇ ಭಾರಿ ಪೈಪೋಟಿಯನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಭಾರಿ ಪೈಪೋಟಿಯನ್ನ ಕಾಂಗ್ರೆಸ್ ಕೂಡ ಎದುರಿಸ್ತಾ ಇದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಪತ್ನಿ ಗೀತಾ ಖಂಡ್ರೆಯಿಂದ ಟಿಕೆಟ್ಗಾಗಿ ಲಾಬಿ ನಡೀತಾ ಇದೆ. ಇನ್ನು ಬೀದರ್ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೇಳಿದ್ದಾರೆ ಗೀತಾ ಖಂಡ್ರೆ. ಸೊ ಬಾಗಲಕೋಟೆ ಟಿಕೆಟ್ಗಾಗಿ ವೀಣಾ ಕಾಶಪ್ಪನವರ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ. ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ ಪತ್ನಿ ವೀಣಾ ಕಾಶಪ್ಪನವರು ಇವರು ಬಾಗಲಕೋಟೆಯಿಂದ ಆಯ್ಕೆಯನ್ನು ಬಯಸಿದ್ದಾರೆ. ಬಾಗಲಕೋಟೆಯಿಂದ ವೀಣಾ ಕಾಶಪ್ಪನವರ್ ಬಾಯಕ್ಕ ಮೇಟಿ ನಡುವೆ ಪೈಪೋಟಿ ನಡೀತಾ ಇದೆ. ಗೃಹ ಸಚಿವ ಎಂ ಬಿ ಪಾಟೀಲ್ ಪತ್ನಿ ಆಶಾ ಪಾಟೀಲ್ರಿಂದನೂ ಕೂಡ ಟಿಕೆಟ್ಗಾಗಿ ಲಾಬಿ ನಡೀತಾ ಇದೆ. ಮಾಜಿ ಸಿಎಂ ಕೆಸಿ ರೆಡ್ಡಿ ಸೊಸೆ ವಸಂತ ಕವಿತಾಯಿಂದನೂ ಕೂಡ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇದೆ. ಅಂದರೆ ಕಾಂಗ್ರೆಸ್ನಲ್ಲಿ ಸೊ ಹೇಗೆ ಈ ಒಂದು ಪೈಪೋಟಿ ನಡೀತಾ ಇದೆ ಮಹಿಳಾ ಮಣಿಗಳಿಂದ ಅನ್ನೋದನ್ನು ಗಮನಿಸಬಹುದು. ಕೆಪಿಸಿಸಿ ಕಚೇರಿಯಲ್ಲಿ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಒಂದು ಕಡೆ ಈಗಾಗಲೇ ಸಾಕಷ್ಟು ಜಿದ್ದಿನ ಕಣ ಏರ್ಪಡ್ತಾ ಇದೆ. ಸೊ ಹಾಗಾಗಿ ಕಾಂಗ್ರೆಸ್ನಲ್ಲಿ ಮಹಿಳಾ ಟಿಕೆಟ್ ಆಕಾಂಕ್ಷಿಗಳು ಲೋಕಸಭೆಯ ಟಿಕೆಟ್ಗೋಸ್ಕರ ಫೈಟನ್ನು ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರ ಪತ್ನಿಯರು ಹಾಗೆ ಪುತ್ರಿಯಂದ್ರ ಈ ಒಂದು ಭಾರಿ ಪೈಪೋಟಿ ನಡೀತಾ ಇದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಪತ್ನಿ ಗೀತಾ ಖಂಡ್ರೆ ಹಾಗೆಯೇ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಅವರು ಟಿಕೆಟ್ ಕೇಳಿದ್ದಾರೆ. ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರ್ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ ಪತ್ನಿ. ಇನ್ನು ಬಾಗಲಕೋಟೆಯಿಂದ ಬಾಯಕ್ಕ ಮೇಟಿ ನಡುವೆ ಪೈಪೋಟಿ ಇದೆ. ಸೊ ಹಾಗಾಗಿ ಗೃಹ ಸಚಿವ ಎಂ ಬಿ ಪಾಟೀಲ್ ಪತ್ನಿ ಆಶಾ ಪಾಟೀಲ್, ಇನ್ನು ಮಾಜಿ ಸಿಎಂ ಕೆಸಿ ರೆಡ್ಡಿ ಸೊಸೆ ವಸಂತ ಕವಿತಾರಿಂದ ಕೂಡ ಪೈಪೋಟಿ ನಿರೀಕ್ಷಿಸಲಾಗಿದೆ. ನಾನು ಓಪನ್ ಆಗಿ ಅರ್ಜಿಯನ್ನು ಕರೆದಿದ್ದೀನಿ. ನಮ್ದೊಂದು ಫಾರ್ಮ್ಯಾಟ್ ಇದೆ ಡೆಲ್ಲಿಯಿಂದ, ಅದನ್ನು ಫಿಲಪ್ ಮಾಡಿ ಕಳಿಸ್ಲಿಕ್ಕೆ ಹೇಳಿದ್ದಾರೆ. ನಾನು ನಾಳೆವರೆಗೂ ಟೈಮ್ ಕೊಟ್ಟಿದ್ದೀನಿ ಎಲ್ಲರಿಗೂ. ನನಗೆ ಗೊತ್ತಿರೋಂಗೆ ಆರತಿ ಕೃಷ್ಣ, ಕವಿತಾ ಸನಿಲ್, ಮಮತಾ ಗಟ್ಟಿ ಮಂಗಳೂರು, ಆಮೇಲೆ ಬಿಜಾಪುರದಲ್ಲಿ ಕಾಂತಾ ನಾಯ್ಕ ಹೇಳ್ತಿದ್ದಾರೆ, ಮತ್ತು ಇನ್ನೊಬ್ರು ಶ್ರೀದೇವಿ ಅಂತ ಕೇಳ್ತಿದ್ದಾರೆ. ಬಾಗಲಕೋಟ್ನಲ್ಲಿ ನಮ್ಮ ಮೇಟಿ ಅವರ ಮಗಳು ಗಂಗು ಮೇಟಿ ಕೇಳ್ತಿದ್ದಾರೆ, ಮತ್ತು ವೀಣಾ ಕಾಶಪ್ಪನವ್ರು ಕೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನಮ್ಮ ರೂಪಾ ಶಶಿಧರ್ ಅಂತ ಅವ್ರು ಕೇಳಿದಂತೆ ವಸಂತ ಕವಿತಾ ರೆಡ್ಡಿ ಇಸ್ ಆಸ್ಕಿಂಗ್. ಒಂದು 33% ರಿಸರ್ವೇಶನ್ ಕೊಡ್ಲಿಕ್ಕೆ ಕಾಂಗ್ರೆಸ್ ಮತ್ತೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರು ಇದಕ್ಕೆ ಬದ್ಧರಾಗಿದ್ದಾರೆ. ಅವರು ರಿಸರ್ವೇಶನ್ ಕೊಡ್ಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಸಪೋರ್ಟ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ನಮ್ಮ ಒಂದು ಬೇಡಿಕೆ. ನಾನು ಓಪನ್ ಆಗಿ ಅರ್ಜಿಯನ್ನು ಕರೆದಿದ್ದೀನಿ. ನಮ್ದೊಂದು ಫಾರ್ಮ್ಯಾಟ್ ಇದೆ ಡೆಲ್ಲಿಯಿಂದ, ಅದನ್ನು ಫಿಲಪ್ ಮಾಡಿ ಕಳಿಸ್ಲಿಕ್ಕೆ ಹೇಳಿದ್ದಾರೆ. ನಾನು ನಾಳೆವರೆಗೂ ಟೈಮ್ ಕೊಟ್ಟಿದ್ದೀನಿ ಎಲ್ಲರಿಗೂ. ನನಗೆ ಗೊತ್ತಿರೋಂಗೆ ಆರತಿ ಕೃಷ್ಣ, ಕವಿತಾ ಸನಿಲ್, ಮಮತಾ ಗಟ್ಟಿ ಮಂಗಳೂರು, ಆಮೇಲೆ ಬಿಜಾಪುರದಲ್ಲಿ ಕಾಂತಾ ನಾಯ್ಕ ಹೇಳ್ತಿದ್ದಾರೆ, ಮತ್ತು ಇನ್ನೊಬ್ರು ಶ್ರೀದೇವಿ ಅಂತ ಕೇಳ್ತಿದ್ದಾರೆ. ಬಾಗಲಕೋಟೆ